ಶ್ರೀ ಶ್ರೀ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः. श्रीगुरुभ्यो नमः. ಶ್ರೀಮದ್ ಭಾಗವತ ತೃತೀಯ ಸ್ಕಂದ ಏಕಾದಶ ಅಧ್ಯಾಯದಲ್ಲಿ 21ನೇಯ ಶ್ಲೋಕ. ಅಂದರೆ 20ನೇ ಶ್ಲೋಕದಲ್ಲಿ ನಾವು ನೋಡಿದ್ದೀವಿ ಬ್ರಹ್ಮದೇವರು ಮಾಡಿದ 8ನೇಯ ಸೃಷ್ಟಿ ಯಾವುದದು? ಪ್ರಾಣಿಗಳ ಸೃಷ್ಟಿ ಹಾಗೆ ಅಂತ. ತಿರಶ್ಚ ಅಷ್ಟಮ ಸರ್ಗ ಅಂತ. ಅದು ಎಷ್ಟು ಬಗೆ ಹಾಗೆ ಅಂದ್ರೆ 28 ವಿಧೋ ಮತಃ ಹಾಗೆ ಅಂತ ನೋಡಿದ್ದೀವಿ. 18 ಬಗೆ ಇದೆ ಹಾಗೆ ಅಂತ. ಯಾವುದದು 18 ಬಗೆ ಹಾಗೆಂಬುದನ್ನ ಹೆಸರು ಕೊಡ್ತಾ ಇದ್ದಾರೆ. ಗೌರಜೋ ಮಹಿಷ ಕೃಷ್ಣ ಸೂಕರೋ ಗವಯೋ ರುರುಹು ದ್ವಿಷಪಾಹ ಪಶವಶ್ಚೇಮೆ ಅಭಿರುಷ್ಟ್ರಶ್ಚ ಸತ್ತಮ ಕರೋಶ್ವೋ ಅಶ್ವತರೋ ಗೌರಃ ಶರಭಶ್ಚಮರೀ ತಥಾ ಏತೆ ಚ ಏಕಶಪಾಹ ಕ್ಷತ್ತಃ ಶೃಣು ಪಂಚನಕಾನ್ ಪಶೂನ್ ಶ್ವಾ ಸೃಗಾಲೋ ವೃಕೋ ವ್ಯಾಘ್ರೋ ಮಾರ್ಜಾರಃ ಶಶಶಲ್ಯಕೌ ಸಿಂಹಃ ಕಪಿರ್ಗಜಃ ಕೂರ್ಮಃ ಗೋಧಾ ಚ ಮಕರಾದಯಃ ಕಂಕ ಗೃಧ್ರ ಬಕಶ್ಯೇನೋ ಭಾಸವಲ್ಲೂರ ಬರ್ಹಿಣಃ ಹಂಸಸಾರ ಸಚಕ್ರಾಹ್ವಾಕ ಚಕ್ರಕಾಹ್ವಾಕ ಉಲೂಕಾದಯ ಸ್ವಗಾಹ ಅಂತ ಇದೆ. ಚಕ್ರಾಹ್ವ ಕಾಕ ಉಲೂಕಾದಯ ಸ್ವಗಾಹ ಹಾಗೆ ಅಂತ. 28 ಆಚಾರ್ಯರ ತಾತ್ಪರ್ಯದಲ್ಲಿ ಹೇಳ್ತಾರೆ. 28 ವಿಶೇಷೇಣ ಯಜ್ಞೇಶು ಉಪಕೃತಂ ಯತಃ ತಿರಶ್ಚಾಂ ತಾವದೇತಸ್ಮಾತ್ ಗಣಯಂತೆ ಶಾಸ್ತ್ರವೇದಿಭಿಃ. ಅಲ್ಲ, ಪ್ರಾಣಿಗಳು ಅನೇಕ ಗುಂಪು ಇದೆ. ನೀವು 18 ಅಂತ ಅಷ್ಟೇ ಹೇಳಿದರೆ ಹೇಗೆ ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಯಜ್ಞಕ್ಕೆ ಉಪಯುಕ್ತವಾದದ್ದು. ಯಜ್ಞೇಶು ಉಪಕೃತಂ ಯತಃ ಅಂತ. ಯಜ್ಞದಲ್ಲಿ ಉಪಯುಕ್ತವಾದದ್ದು ಇದೆವೆಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಗೌರಜೋ ಮಹಿಷ ಕೃಷ್ಣ ಸೂಕರೋ ಗಭಯೋರುರುಹು ಅವ್ಯುಷ್ಟ್ರೌ ಚ ಖರಾವಶ್ವೌ ಚ ತತರೋಪರಃ ಗೌರಶ್ಚ ಶರಭಶ್ಚೈವ ಚಮರಿ ಶ್ವ ಸೃಗಾಲಕೌ ವೃಕೋ ವ್ಯಾಘ್ರಶ್ಚ ಮಾರ್ಜಾರೌ ಹರಿಶ್ಚ ಶಶ ಶಲ್ಯಕೌ ಕಪಿರ್ಗಜಶ್ಚ ಗೋದಾಧ್ಯ ಜಲಜಾಹ ಪಕ್ಷಿಣಸ್ತಥಾ ಇತಿ ಬ್ರಹ್ಮಾಂಡೇ ಹಾಗೆ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ. 18 ಬಗೆ ಯಾವುದು ಇದು ಹಾಗೆ. ಅಲ್ಲೂ ಕೂಡ 2 ಗುಂಪು ಮಾಡಿದ್ದಾರೆ. ಏಕಶಫ ಅಂತ ಹೇಳ್ತಾರೆ, ಪಂಚನಕಾನ್ ಪಶೂನ್ ಹಾಗೆ ಅಂತ. ಅಂದ್ರೆ ಏಕಶಪ ಅಂದ್ರೆ ಗೊರಸು. ಈಗ ಆಕಳುಗಳಿಗೆಲ್ಲ ಇದೆ ನೋಡಿ, ಕಾಲು ಅದರ ಪಾದ ನೋಡಿದ್ರೆ ಅದು 2 ಇರುತ್ತದೆ. ಆ ಕಪ್ಪಗೆ ಇರುತ್ತದೆ ನೋಡಿ, ಅದು 2 ಭಾಗವಾಗಿ ಇರುತ್ತದೆ. ಅದನ್ನ ಶಫ ಅಂತ ಕರೀತಾರೆ. 2 ಶಫ ಇರುವುದರಿಂದ ಗೊರಸು, ಅದು 2 ಇರೋದ್ರಿಂದ ದ್ವಿಶಫ ಅಂತ. ಕೆಲವುದಕ್ಕೆಲ್ಲ ಏಕಶಫ ಅಂತ ಕರೀತಾರೆ. ಈಗ ಕುದುರೆ ಅದನ್ನೆಲ್ಲ ನೋಡಿದೀವಿ ನೋಡಿ, ಅದೆಲ್ಲ ಏಕಶಫ. ಏಕಶಫ ಇರುವುದರಿಂದಲೇ ಆ ಗೊರಸು ಒಂದೇ ಇರುವುದರಿಂದ ಅದು ವೇಗವಾಗಿ ಓಡ್ಲಿಕ್ಕೂ ಅನುಕೂಲವಾಗ್ತದೆ.
ಆ ರೀತಿಯಾಗಿ ಏಕಶಪ ಅಂತ ಹೇಳ್ತಾರೆ. ಇನ್ನು ಪ್ರಾಣಿಗಳಿಗೆ ಇನ್ನೊಂದು ವಿಭಾಗ ಕೊಟ್ಟದ್ದು ಪಂಚನಕಾನ್ ಹಾಗೆ ಅಂತ, 5 ಉಗುರುಗಳು ಇರುತ್ತವೆ ಹಾಗೆ. ನೋಡಿ ಅಲ್ಲೂ ಕೂಡ ತಾರತಮ್ಯ ಇದೆ ನೋಡಿ, ಕೆಲವುದಕ್ಕೆ ಏಕಶಪ, ಕೆಲವುದಕ್ಕೆ ಪಂಚನಕ, ಎಲ್ಲರಿಗೂ ಎಲ್ಲವೂ ಸಿಗಲ್ಲ ಹಾಗೆ ಅಂತ. ಆ ಯೋನಿಗಳಲ್ಲಿ ಬರಬೇಕು ಅಂದ್ರೂ ಕೂಡ ಅದಕ್ಕೊಂದಿಷ್ಟು ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡಿದ್ರೆ ಮಾತ್ರ ಅಷ್ಟು ಫೀಚರ್ಸ್ ಇರತಕ್ಕ ಬಾಡಿ ಸಿಗ್ತದೆ ಹಾಗೆ ಅಂತ. ಇಲ್ಲದಿದ್ರೆ ಸ್ಟಾರ್ಟಿಂಗ್ ಫ್ರಮ್ ಬೇಸಿಕ್ ಹಂಗಂದ್ರೆ ಬೇಸಿಕ್ಸ್ ಹಂಗಂದ್ರೆ ಮರಗಡೆ ಈ ಬೇಸಿಕ್ ಫೋನ್ ಅಂತ ಹೇಳ್ತಾರೆ ನೋಡಿ, ಬೇಸಿಕ್ ಫೋನು, ಸ್ಮಾರ್ಟ್ ಫೋನ್ ಅಂತೆಲ್ಲ ಬರ್ತಾ ಇದಲ್ವಾ, ಅದೇ ತರ ಮನುಷ್ಯರ ಮರಗಿಡಗಳ ಶರೀರ ಅಂದ್ರೆ ಅದು ಬೇಸಿಕ್ ಫೀಚರ್ಸ್, ಲಿಮಿಟೆಡ್ ಫೀಚರ್ಸ್ ಇರುತ್ತದೆ ಅದರಲ್ಲಿ. ಸ್ವಲ್ಪ ಅಡ್ವಾನ್ಸ್ಡ್ ಅಂದ್ರೆ ಪ್ರಾಣಿಗಳು, ಏಕಶಪ, ದ್ವಿಶಪ, ಪಂಚನಕ ಇತ್ಯಾದಿಗಳೆಲ್ಲ ವ್ಯವಸ್ಥೆ ಇದೆ ಪ್ರಾಣಿಗಳಲ್ಲೂ ಹಾಗೆ ಅಂತ ನಮಗೆ ತಿಳಿದು ಬರ್ತಾ ಇದೆ. ಅಷ್ಟಾವಿಂಶತ್ ಪ್ರಧಾನಾಸ್ತು ತಿರಶ್ಚಾಂ ಯಾಸ್ತು ಜಾತಯ. ಪ್ರಾಣಿಗಳಲ್ಲಿ 18 ಪ್ರಾಣಿಗಳು ಜಾತಿಗಳು ಹಿಂದೆ ಹೇಳಿದಂತೆ. ಯೋ ಯಸ್ಯ ಸದೃಶಸ್ತ್ವನ್ಯ ತದತ್ರ ಅಂತರ್ಗತೋ ಭವೇತ್. ಇನ್ನು ಕೆಲವುದು ಇದರಲ್ಲೇ ಅಂತರ್ಭಾವವನ್ನ ಮಾಡ್ಲಿಕ್ಕೆ ಬರುತ್ತದೆ. ಬ್ರಾಡ್ ಕ್ಯಾಟಗರಿ ಅಂದ್ರೆ ಇಷ್ಟೇ. ಇನ್ನು ಕೆಲವು ಪ್ರಾಣಿಗಳನ್ನ ಇದರಲ್ಲೇ ನಾವು ಸೇರಿಸಬಹುದು, ಅದರಿಂದ ನಾವು ಸೆಪರೇಟ್ ಕ್ಯಾಟಗರಿ ಅಂತ ಮಾಡಿಲ್ಲ ಹಾಗೆ ಅಂತ. ಜಲಜ ಅಂತರ್ಗತಾಹ ಸರ್ಪಾಹ ಕೀಟಾದ್ಯ ಯಾಶ್ಚ ಜಾತಯ ತೇಷಾಂ ಜಲಪ್ರಧಾನತ್ವಾತ್ ಶರೀರಸ್ಯತು ಸರ್ವಶಃ. ಇನ್ನು ಜಲಪ್ರಾಣಿಗಳು ಅದನ್ನ ಸೆಪರೇಟ್ ಆಗಿ ಮಾಡಿದ್ದಾರೆ. ಕೀಟಗಳು, ಸರ್ಪಗಳು ಅದೆಲ್ಲ ಕೆಲವುದು ನೀರಲ್ಲೇ ಇರುತ್ತವೆ, ಅದನ್ನ ಸೆಪರೇಟ್ ಆಗಿ ಹೇಳಿದ್ದಾರೆ ಹಾಗೆ ಅಂತ. ಒಟ್ಟು ಅದರ ವಿಚಾರವನ್ನ, ಇದು ಬ್ರಹ್ಮದೇವರು ಮಾಡಿದ 8ನೇ ಸೃಷ್ಟಿ ಹಾಗೆ ಅಂತ. ಈ ಪ್ರಾಣಿಗಳು ಹೇಗಿರುತ್ತವೆ? ತಿರ್ಯಕ್ ಸ್ರೋತಸ ಅಂದ್ರೆ ಅಡ್ಡಕ್ಕೆ ಬೆಳೀತವೆ. ನೋಡಿ ನೋಡಿ ಮರಗಳು ಹೇಗೆ ಬೆಳೀತವೆ? ಕೆಳಗಿಂದ ಮೇಲಕ್ಕೆ ಬೆಳೀತವೆ. ಅದರ ಆಹಾರ ನೋಡಿ, ಕೆಳಗೆ ಆಹಾರ ಹಾಕಿದ್ರೆ ಮೇಲಕ್ಕೆ ಹೋಗ್ತದೆ. ಇನ್ನು ಪ್ರಾಣಿಗಳು ತಿರ್ಯಕ್ ಸ್ರೋತಸ ಅಡ್ಡಕ್ಕೆ ಬೆಳೀತದೆ. ನೋಡಿ ಆಹಾರ ಹೋಗುವ ಕ್ರಮವೂ ನೋಡಿ, ಬಾಯಲ್ಲಿ ಹಾಕಿದ್ರೆ ಅಡ್ಡಕ್ಕೆ ಆಹಾರ ಹೋಗ್ತದೆ, ತಿರ್ಯಕ್ ಸ್ರೋತಸಃ ಕರೀತಾರೆ. ಇನ್ನು ಅರ್ವಾಕ್ ಸ್ರೋತಸಃ ಅಂತ ಹೇಳ್ತಾ ಇದ್ದಾರೆ. ಅದು 9ನೇ ಬಗೆಯ ಸೃಷ್ಟಿ. ಅದು ಅರ್ವಾಕ್ ಸ್ರೋತಸ್ತು ನವಮಃ ಕ್ಷತ್ತ ಏಕವಿಧೋ ನೃಣಾಂ ರಜೋಧಿಕಾಹ ಕರ್ಮಪರಾಹ ದುಃಖೇಚ ಸುಖಮಾನಿನಃ ಅಂತ. ನಮ್ದೇ ಕತೆ ನೋಡಿ. 9ನೇದು ಅಂದ್ರೆ ಯಾರ್ದು? ಮನುಷ್ಯರ್ದು. ಅರ್ವಾಕ್ ಸ್ರೋತಸಃ ಅಂದ್ರೆ ಕೆಳಗೆ ಹೋಗತಕ್ಕವರು ಅಂತ ಅರ್ಥ. ನೋಡಿ ಆ ಒಂದು ಚಕ್ರ, ಮರಗಿಡಗಳು, ಪ್ರಾಣಿಗಳು, ಪಕ್ಷಿ ಪ್ರಾಣಿಗಳು, ಮನುಷ್ಯರು ಹಾಗೆ. ಮನುಷ್ಯರಲ್ಲಿ ಅದೆಲ್ಲರೂ ಬ್ರಾಹ್ಮಣ, ಕ್ಷತ್ರಿಯ ಅಂತ ಎಲ್ಲವನ್ನು ಸೇರಿ ಇಲ್ಲಿ ಇಟ್ಕೊಂಡಿರೋದು ಮನುಷ್ಯರು ಅಂತ ಒಂದು ಕ್ಯಾಟಗರಿ. ಅದರಲ್ಲೂ ಸಬ್ ಕ್ಯಾಟಗರಿ ಇದೆ. ಒಟ್ಟು ಈ ಸೈಕಲ್ 84 ಲಕ್ಷ ಜೀವರಾಶಿಗಳು ಅಂತ ಹೇಗೆ ನಮ್ಮನ್ನ ತರ್ತಾನೆ ಪರಮಾತ್ಮ, ಅದನ್ನು ಬ್ರಾಡ್ ಆಗಿ ಹೇಳಿದ್ರೆ ಮರಗಿಡಗಳು, ಪಕ್ಷಿ ಪ್ರಾಣಿಗಳು, ಮನುಷ್ಯರು, ಅದಕ್ಕೆ ಮೇಲೆ ದೇವತಾ ಯೋಗ್ಯತೆ ಇದ್ದರೆ ದೇವತೆಗಳು ಅಂತ ಮುಂದೆ ಬರುತ್ತದೆ. 10ನೇ ಸೃಷ್ಟಿ ದೇವತೆಗಳ ಸೃಷ್ಟಿ ಮುಂದೆ ಹೇಳ್ತಾರೆ. ಇದರಲ್ಲಿ ಗಮನಿಸಬೇಕಾದ್ದು ಮರಗಿಡಗಳು ಅದು ಕೆಳಗೆ ಇದೆ. ಅದು ಗಡಿಯಾರ ಇದ್ದಂಗೆ, ಅಲ್ಲಿ ದೊಡ್ಡ ಮುಳ್ಳು ನೋಡಿ 6 ಗಂಟೆಗೆ ಅಂದ್ರೆ ಕೆಳಗೆ ಇರುತ್ತದೆ ಹಾಗೆ ಅಂತ. ಅದು ಸ್ವಲ್ಪ ಮೇಲಕ್ಕೆ ಬರ್ತದೆ. ಮೇಲಕ್ಕೆ ಬಂದ್ರೆ 9 ಗಂಟೆಗೆ ಬಂದ್ರೆ ಅದು ಪಕ್ಷಿ ಪ್ರಾಣಿಗಳು ಇದ್ದಾಗೆ ಸ್ವಲ್ಪ ಮಧ್ಯದಲ್ಲಿ ಇದೆ ನೋಡಿ, ಅಡ್ಡಕ್ಕೆ ಇದೆ ನೋಡಿ, ತಿರಿಯಕ್ ಆ ಮುಳ್ಳು ನೋಡಿ ಅಷ್ಟೇ ಅಡ್ಡಕ್ಕೆ ಇರ್ತದೆ. ಇನ್ನು ಮೇಲೆ ಬಂದ್ರೆ 12ಕ್ಕೆ ಬಂದ್ರೆ ಅದು ಮೇಲಕ್ಕೆ ಇರ್ತದೆ. ಮೇಲಕ್ಕಿದ್ರೆ ಏನರ್ಥ? ಕೆಳಗೆ ಮೇಲೆ ಹಾಕಿದ ಆಹಾರ ಅದು ಕೆಳಗೆ ಬರುತ್ತದೆ ನೋಡಿ. ನಾವು ತಿನ್ನುವ ಆಹಾರ ಹಾಗೆ, ಬಾಯಿ ಮೇಲೆ ಇರುತ್ತದೆ, ಹೊಟ್ಟೆ ಕೆಳಗೆ ಇರುತ್ತದೆ. ಆಹಾರ ಹೆಂಗೆ ಬರುತ್ತದೆ? ಮೇಲಿಂದ ಕೆಳಗೆ ಬರುತ್ತದೆ. ಅರ್ವಾಕ್ ಸ್ರೋತಸಃ ಹಾಗೆ. ಅಂದ್ರೆ ಏನರ್ಥ? ಇನ್ನು ಮುಂದೆ ಮನುಷ್ಯ ಸರಿಯಾಗಿ ಸಾಧನೆ ಮಾಡದೆ ಹೋದರೆ ಅವನಿಗೆ ಮುಂದೆ ಮನುಷ್ಯ ಜನ್ಮ ಬರೋದಿಲ್ಲ. ಮತ್ತೆ ಅವನ ಏನಾಗ್ತಾನೆ? 3ಕ್ಕೆ ನೋಡಿ, 9ಕ್ಕೆ ಆಪೋಸಿಟ್ 3, ಒಂದು ಪ್ರಾಣಿಯಾಗಿ ಹುಟ್ಟುತ್ತಾನೆ. ಅಥವಾ ಮತ್ತು 6 ಕೆಳಗೆ ಬರಬೇಕು. 6ಕ್ಕೆ ಬಂದ್ರೆ ಆ ಗಡಿಯಾರದಲ್ಲಿ 6 ಇದ್ದ 6 o'clock ಇದ್ದ ಹಾಗೆ, ಅಂದ್ರೆ ದೊಡ್ಡ ಮುಳ್ಳು ನೋಡಿ, ಅದು ಆ ಮುಳ್ಳು 6ಕ್ಕೆ ಇರುತ್ತದೆ ಅಂತ ಒಟ್ಟು. ಅದೇನರ್ಥ? ಕೆಳಗೆ ಬಂತು. ತಿರ್ಗಾ 9, 12 ಮೇಲಕ್ಕೆ ಹೋಗ್ಬೇಕು. ತಿರ್ಗಾ 3, 6 ಕೆಳಗೆ ಬರ್ಬೇಕು. ಹೀಗೆ ತಿರುಗ್ತಾನೇ ಇರ್ಬೇಕು ನಾವು.
ಅದರಿಂದ ನಾವು ಗಡಿಯಾರ ನೋಡುವುದು ತುಂಬಾ ಇಷ್ಟ. ಮನೆಯಲ್ಲಿ ಹಾಲಲ್ಲೇ ಹಾಕಿ ಇಟ್ಕೊಂಡಿರ್ತೀವಿ. ಇದನ್ನ ನೋಡ್ಬೇಕು. ಅದು ಕೊಡುವ ಪಾಠ ಇದು. ನೋಡಿ, ಮುಳ್ಳು ಕೆಳಗೆ ಹೋಗ್ತದೆ, ಮಧ್ಯಕ್ಕೆ ಬರ್ತದೆ, ಮೇಲಕ್ಕೆ ಹೋಗ್ತದೆ. ಕೆಳಗೆ, ಮಧ್ಯ, ಮೇಲೆ. ಪರಮಾತ್ಮ ಅದರಲ್ಲೂ ನಮಗೊಂದು ಪಾಠ ಇಟ್ಟಿದ್ದಾನೆ. ನಮ್ಮ ಶರೀರವು ಹಾಗೆ. ನಾವಲ್ಲ, ಜೀವ ಅಲ್ಲ, ಜೀವನ ಶರೀರ ಅವರವರ ಕರ್ಮಕ್ಕೆ ತಕ್ಕಂತೆ. ಮರಗಿಡಗಳ ಶರೀರ ಫೀಚರ್ಸ್ ಕಡಿಮೆ ಇರುತ್ತದೆ. ಪ್ರಾಣಿಗಳ ಶರೀರ ಅದಲ್ಲಿ ಸ್ವಲ್ಪ ಫೀಚರ್ಸ್ ಜಾಸ್ತಿ ಇರುತ್ತದೆ. ಏನು? ಜ್ಞಾನ ಇದೆ, ಅದರ ಪ್ರಯತ್ನ ಪಟ್ಟು ಶಾಸ್ತ್ರ ವಿಚಾರ ಮಾಡಿ ಜ್ಞಾನ ಸಂಪಾದನೆ ಮಾಡುವ ಸಾಮರ್ಥ್ಯ ಅದಕ್ಕೆ ಇಲ್ಲ. ಹಾಗೆ ಅದರಿಂದ ಸ್ವಲ್ಪ ಫೀಚರ್ಸ್ ಜಾಸ್ತಿ. ಇನ್ನು ಮೇಲೆ ಬಂದರೆ ಮನುಷ್ಯರು ಪ್ರಯತ್ನ ಪಟ್ಟು ದಾಸರ ಪದಗಳ ಮೂಲಕ, ಪುರಾಣಗಳು, ಮಹಾಭಾರತ ಮೂಲಕ ಅಥವಾ ವೇದಗಳ ಮೂಲಕ ಪ್ರಯತ್ನ ಪಟ್ಟು ಪರಮಾತ್ಮನ ತತ್ವಜ್ಞಾನವನ್ನ ಸಂಪಾದನೆ ಮಾಡುವ ಸಾಮರ್ಥ್ಯ ಇರೋದು ಮನುಷ್ಯರಿಗೆ ಮಾತ್ರ. ಅದರಿಂದ ಮೇಲಕ್ಕೆ ಇನ್ನು ಹೆಚ್ಚು ಫೀಚರ್ಸ್ ಇರತಕ್ಕದ್ದು ಅಂತ ಅರ್ಥ. ಸ್ಮಾರ್ಟ್ಫೋನ್ ಇದ್ದಾಗೆ. ಅವರಲ್ಲಿ ಎಷ್ಟು ಕ್ಯಾಟಗರಿ ಹಾಗೆ ಅಂದ್ರೆ ಏಕವಿಧೋ ನೃಣ, ಎಲ್ಲ ಒಂದೇ ತರ ಇರುತ್ತದೆ ನೋಡಿ. ಮನುಷ್ಯರಲ್ಲಿ ಕ್ಯಾಟಗರಿನೇ ಇಲ್ಲ ಅಂತ ಹೇಳ್ಬಿಟ್ರು. ಪ್ರಾಣಿಗಳಲ್ಲಿ ಹೇಳಿದರು ಏಕಶಪ, ಪಂಚನಕ ಇತ್ಯಾದಿಯಾಗಿ. ಮನುಷ್ಯರಲ್ಲಿ ಆಗಿಲ್ಲ, ಎಲ್ಲವೂ ಕೂಡ ಒಂದೇ ರೀತಿ. ಮತ್ತು ಹೇಗಿರ್ತಾರೆ? ರಜೋಧಿಕಾಹ, ರಜೋಗುಣಗಳೇ ಜಾಸ್ತಿ. ರಜೋಗುಣದ ಕಾರ್ಯ ಏನೋ, ಅದು ಬೇಕು ಇದು ಬೇಕು ಅಂತ ಆಸೆ, ತಿನ್ಬೇಕು ಹಾಗೆ ಅಂತ. ರಜೋಧಿಕಾಹ. ಇನ್ನು ಒಬ್ರು ರಜೋಧಿಕರು ಮನುಷ್ಯರು, ಅಸುರರನ್ನು ಇಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ. ದ್ವಿತೀಯೇ ತಮೋಧಿಕಾಹ ಇತಿ ಸೂಚಿತಂ, ಹಾಗೆ ಅಂತ. ಅಂದ್ರೆ ಮನುಷ್ಯರದು ಒಂದು ಗುಂಪು, ಅಸುರರದು ಒಂದು ಗುಂಪು ಅಂತ ತೂ ಶಬ್ದದಿಂದ ಎರಡು ವಿಭಾಗವಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಅದರಿಂದ ಮನುಷ್ಯರು ರಜೋಗುಣರು ಭೂಯಿಷ್ಠರಾಗಿದ್ರೆ ಅಸುರರು ತಮೋಗುಣ ಭೂಯಿಷ್ಠರಾಗಿ ಇರ್ತಾರೆ, ಹಾಗೆ ಅಂತ ಅರ್ಥ. ಕರ್ಮಪರಾಹ, ಹೌದು ಅಂತ ಅನಿಸ್ತದ ನೋಡಿ. ನಾವೆಲ್ಲ ಹಾಗೆ ಏನೋ ಒಂದು ಕರ್ಮ ಮಾಡ್ತಾನೆ ಇರೋದು. ಯಾಕೆ, ಏನು, ಎತ್ತ, ಅದರ ಫಲ ಏನು ಅದೆಲ್ಲ ಕೇಳಬೇಡಿ. ಏನೋ ಒಂದು ಬ್ಯುಸಿಯಾಗಿ ಆಕ್ಟಿವಿಟಿ, ಏನೋ ಒಂದು ಕೆಲಸದಲ್ಲಿ, ಯಾವುದೋ ಒಂದು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವ ತನಕ ಏನೋ ಒಂದು ಆಕ್ಟಿವಿಟೀಸ್ ಅಲ್ಲಿ ನಾವು ಎಂಗೇಜ್ಡ್ ಆಗಿ ಇರ್ತೀವಿ. ಕರ್ಮಪರಾಹ. ದುಃಖೇಚ ಸುಖಮಾನಿನಃ, ಹಾಗೆ ಅಂತ. ಇದು ಅಸುರರಿಗೆ ಸಂಬಂಧಪಟ್ಟದ್ದು. ದುಃಖವನ್ನೇ ಸುಖ ಅಂತ ತಿಳ್ಕೊಂಡಿರ್ತಾರೆ. ದುಃಖೇಚ ಸುಖಮಾನಿನಃ, ಹಾಗೆ ಅಂತ. ಅವರ ಸ್ವರೂಪವೇ ಹಾಗೆ. ಶಬ್ದೇನ ಸರ್ವಾರ್ಥಾನಪಿ ವಿಪರೀತಾನೇವ ಪಶ್ಯಂತಿ ಇತಿ ಸೂಚಯತಿ. ಎಲ್ಲವನ್ನು ಕೂಡ ಹಾಗೆ ತಿಳಿತಾರಂತೆ. ಅವರನ್ನ ತಮಸಿಗೆ ಕಳಿಸಿದ್ರು ಕೂಡ ಯದ್ಯಪಿ ನಿತ್ಯ ನರಕ ಅದು. ಅವರ ಚಿಂತನೆ ಹೇಗಿರುತ್ತೆ ಅದು ಗೊತ್ತಾ? ಇದೇನೋ ನಾವು ಕರ್ಮ ಮಾಡಿದ್ದೀವಿ, ಅದಕ್ಕಾಗಿ ತಮಸನ್ನ ಅನುಭವಿಸ್ತಾ ಇದ್ದೀವಿ, ಇಲ್ಲಿಂದ ಒಂದಿನ ನಾವು ಹೋಗ್ಲಿಕ್ಕಿದ್ದೀವಿ, ಆಮೇಲೆ ನಾವು ಮೋಕ್ಷವನ್ನ ಪಡಿತೀವಿ ಅಂತ ಹೀಗೆ ತಿಳ್ಕೊಂಡಿರ್ತಾರಂತ. ತಮಸ್ಸಲ್ಲಿ ಹೀಗೆ ಕಾಲ ಕಳೀತಾ ಇರ್ತಾರ ಅವರು. ಒಂದಲ್ಲ ಒಂದಿನ ನಾವು ಹೋಗ್ತೀವಿ ಹಾಗೆ ಅಂತ. ಯದ್ಯಪಿ ನಿತ್ಯ ನರಕ ಅದು, ಒಂದ್ಸಲ ಹೋದ್ರೆ ವಾಪಸ್ ಬರುವಂತೆ ಇಲ್ಲ ನೋಡಿ. ಇದು ವಿಚಿತ್ರ. ಇನ್ನು ಇದು 9ನೇ ಸರ್ಗ ಆಯ್ತು. 10ನೇ ಸರ್ಗ ದೇವಸರ್ಗ, ಹಾಗೆ ಅಂತ. ವೈಕೃತಾಸ್ತ್ರಯ ಏವೈತೆ ದೇವಸರ್ಗಶ್ಚ ಸಪ್ತಮ ವೈಕಾರಿಕಶ್ಚ ಯಃ ಪ್ರೋಕ್ತಃ ಕೌಮಾರಸ್ತು ಉಭಯಾತ್ಮಕಃ, ಹಾಗೆ ಅಂತ.
ಏತೆ ಅಂದ್ರೆ ಈ ಮರಗಿಡಗಳು, ಪ್ರಾಣಿಗಳು, ಮನುಷ್ಯರು, ಈ 3 ಜನ ಇದ್ದಾರಲ್ಲ, ಅವರನ್ನ ವೈಕೃತಾಹ ಅಂತ, ಆ ಸೃಷ್ಟಿಗೆ ವೈಕೃತ ಸೃಷ್ಟಿ ಅಂತ ಹೆಸರು. ವೈಕೃತ ನಾಮಾನಃ ಸರ್ಗಾಹ ಅಂದ್ರೆ ಒಂದು ರೀತಿಯಾದ ಪ್ರಕೃತಿಯ ವಿಕಾರದಿಂದ ಆದ ಸೃಷ್ಟಿ ಹಾಗೆ ಅಂತ ಅರ್ಥ. ತಮೋ ಗುಣಾಹ, ರಜೋದಿಕಾಹ ಅಂತೆಲ್ಲ ನೋಡಿದೀವಿ ನೋಡಿ ನಾವು. ಇಷ್ಟ ಆದ ಮೇಲೆ ವೈಕೃತ ತ್ರಯ ಏವೇತೆ ಹಾಗೆ ಅಂತ. ಇನ್ನು ದೇವಸರ್ಗಶ್ಚ ಸತ್ತಮ, ಸತ್ತಮ ಅಂತ ವಿದುರನಿಗೆ ಸಂಬೋಧನೆ ಮಾಡಿ ಹೇಳ್ತಾರೆ. ಹೇ ಸತ್ತಮ, ಸಜ್ಜನರಲ್ಲಿ ಶ್ರೇಷ್ಠವಾದವನೇ. ದೇವಸರ್ಗ ಅದು 10ನೇದು. ವೈಕಾರಿಕಶ್ಚ ಯಃ ಪ್ರೋಕ್ತಃ ಕೌಮಾರಸ್ತು ಉಭಯಾತ್ಮಕ ಹಾಗೆ. ಚ ಶಬ್ದಃ ಅನುಕ್ತ ಸಮುಚ್ಚಯಾಕ. ಪ್ರಾಕೃತಃ ವೈಕೃತಶ್ಚ ಉಭಯಾತ್ಮಕ ಇತ್ಯರ್ಥ. ಈ ದೇವತೆಗಳ ಸೃಷ್ಟಿ ಇದೆ ನೋಡಿ, ಅದು ಪ್ರಾಕೃತವೂ ಹೌದು, ವೈಕೃತವೂ ಹೌದು. ನೋಡಿ, ಮೊದಲು 6 ಸೃಷ್ಟಿ ನೋಡಿದ್ದೀವಿ. ಮೊದಲು 6 ಹೇಳಿದ್ದು ಅದು ಪ್ರಾಕೃತ. ಕೊನೆ 3 ಯಾವ್ದು ಹೇಳಿದ್ದು ನೋಡಿ, ಮಹತ್ತತ್ವ, ಅಹಂಕಾರ, ಅದೆಲ್ಲ ನಾವು ಪ್ರಾಕೃತ ಅಂತ ನೋಡಿದ್ದೀವಿ. ಇನ್ನು ಈ ಸ್ಥಾವರ, ಪ್ರಾಣಿಗಳು ಮತ್ತು ಮನುಷ್ಯರು, ಇವರು 3 ಕೂಡ ವೈಕೃತ ಅಂತ ನೋಡಿದ್ದೀವಿ. 6 + 3 9 ನವವಿಧ ಸರ್ಗ ಅಂತ ಹೇಳಿದ್ರು ಅದನ್ನೇ. ಇನ್ನು ಕೊನೆಯದು ಉಭಯಾತ್ಮಕ. ಉಭಯಾತ್ಮಕ ಅಂದ್ರೆ ಪ್ರಾಕೃತವೂ ಹೌದು, ವೈಕೃತವೂ ಹೌದು ಹಾಗೆ. ಇದನ್ನ ಹೇಳ್ತಾ ಇದ್ದಾರೆ ನೋಡಿ. ಏತದೇವ ವಿಶದಯತಿ ವೈಕಾರಿಕಸ್ತು ಇತಿ ತು ಶಬ್ದ ಮಹದಾದ್ಯಭಿಮಾನಿ ಬ್ರಹ್ಮಾದಿ ಸರ್ಗ ವ್ಯಾವೃತ್ಯರ್ಥ. ಮಹದಾದಿ ಅಂದ್ರೆ ಆರಂಭದಲ್ಲಿ ಏನ್ ನಾವು 6 ನೋಡಿದೀವಿ, ಅದನ್ನೆಲ್ಲ ವ್ಯಾವೃತ್ತಿ ಹೊರತುಪಡಿಸುವುದಕ್ಕಾಗಿ. ಯಹ ವೈಕಾರಿಕ ಹಾಗೆಂದರೆ ವೈಕಾರಿಕ ಅಹಂಕಾರ ಕಾರ್ಯ ಇಂದ್ರಿಯ ದೇವಸರ್ಗ ಅಂತ ಅರ್ಥ. ಮಹತ್ತತ್ವವನ್ನು ಬಿಟ್ರೆ ಅಹಂಕಾರ ತತ್ವ. ಅಹಂಕಾರ ತತ್ವದಲ್ಲೂ ಕೂಡ ಯಾವುದು ವೈಕಾರಿಕ ಅಹಂಕಾರ ತತ್ವ, ಅದರಿಂದಲೇ ದೇವತೆಗಳ ಶರೀರ ಹುಟ್ಟಿ ಬಂದದ್ದು ಅಂತ ಹೇಳ್ತಾರೆ. ಪೂರ್ವಂ ಪ್ರಾಕೃತಪತ್ವೇನ ಉಕ್ತಃ ಸಹ ಏವ ಉಕ್ತ ರೀತ್ಯ. ಸೊ ಆ ವೈಕಾರಿಕ ಅಹಂಕಾರ ಅದೇನದು ಪ್ರಾಕೃತದಲ್ಲಿ ಸೇರಿದ್ದು ನಾವು ನೋಡಿದೀವಿ. ಮಹತ್ತತ್ವ, ಅಹಂಕಾರ ತತ್ವ ಇದೆಲ್ಲ ಪ್ರಾಕೃತದಲ್ಲಿ. ಮೊದಲು 6 ಸೃಷ್ಟಿ ಪ್ರಾಕೃತ ಅಂತ ಅದಕ್ಕೆ ಹೆಸರು ಅಂತ, ಅದರಲ್ಲೇ ಸೇರಿತ್ತು. ಅದರಿಂದ ಪ್ರಾಕೃತವೂ ಹೌದು, ಅದು ವೈಕಾರಿಕ ಅಹಂಕಾರದಿಂದ ಬಂದದ್ದು, ಅದರಿಂದ ವೈಕೃತವೂ ಹೌದು ಹಾಗೆ. ಅದರಿಂದ ಉಭಯಾತ್ಮಕ ಹಾಗೆ. ಸಯೇವ ಉಕ್ತ ರೀತ್ಯ ಕೌಮಾರಶ್ಚ ಇತಿ ಉಭಯಾತ್ಮಕ ಪ್ರಾಕೃತ ವೈಕೃತ ನಾಮಕ ದಶಮಃ ಸರ್ಗ ಇತ್ಯರ್ಥ ಅಂತ ಒಟ್ಟು. ಇಲ್ಲಿ ತಾತ್ಪರ್ಯದಲ್ಲಿ ಹೇಳ್ತಾರೆ ಆಚಾರ್ಯರು, ಕೌಮಾರಃ ಅಂತ ಹೇಳ್ತಾರೆ. ಕುಮಾರಂತಿ ಕೌಮಾರಃ ಅಂದ್ರೆ ದೇವಾನಾಂ ಅಂಡಜೋದ್ಭವ ಅಂತ ಹೇಳ್ತಾರೆ. ಕುಮಾರರು ಅಂತ ಅವ್ರನ್ನ ಕರೀತಾರೆ. ಯಾಕೆ? ಮೊಟ್ಟೆ ಅಂದ್ರೆ ಅಂಡದಿಂದ ಹುಟ್ಟಿ ಬರತಕ್ಕವರು ಅಂತ ಅವ್ರು ಹೇಳ್ತಾರೆ. ವೈಕಾರಿಕಾನಾಂ ಜನನಾತ್ ಪ್ರಾಕೃತಶ್ಚ ವೈಕೃತಶ್ಚ ಸಹ. ಇಲ್ಲಿ ಕೌಮಾರರು ಅಂದ್ರೆ ಸನತ್ ಕುಮಾರ ಅಂತ ಅರ್ಥ ತಗೋಬಾರದು ಎಂಬ ಅದಕ್ಕಾಗಿ ಆಚಾರ್ಯರು ಅದನ್ನ ಬಿಡಿಸಿ ಹೇಳ್ತಾರೆ. ಕುಮಾರಂತಿ ಅಂದ್ರೆ ಏನರ್ಥ? ಅನೇನ ಕೌ ಅಂದ್ರೆ ಭೂಮೌ ಮಾ ನಿರ್ಮಾಣಂ ಅರಂತಿ ಪ್ರಾಪ್ನುವಂತಿ ಕುಮಾರಾಹ ದೇವಾಹ ತೇಷಾಮಯಂ ಸರ್ಗಃ. ಅದರಿಂದ ಕೌಮಾರಃ ಅಂತ. ಅಂದ್ರೆ ಭೂಮಿಯಲ್ಲಿ ಇರೋದಿಲ್ಲ ಅಂತ ಅವರು, ಅದರಿಂದ ಅವರನ್ನ ಕೌಮಾರರು ಅಂತ ಕರೀತಾರೆ. ನೋಡಿ, ದೇವತೆಗಳು ಸಾಮಾನ್ಯ ಭೂಮಿಗೆ ಬರೋದಿಲ್ಲ. ಭೂಮಿ ಅಂದ್ರೆ ಅವರಿಗೆ ನರಕ ಇದ್ದಾಗೆ. ಅದರಿಂದ ದೇವತೆಗಳು ಭೂಮಿಗೆ ಬರೋದಿಲ್ಲ, ಬರ್ಲಿಕ್ಕೆ ಇಚ್ಛೆನೂ ಪಡೋದಿಲ್ಲ. ಅದರಿಂದ ಅವರನ್ನ ಕೌಮಾರರು ಅಂತ ಆಚಾರ್ಯರು ವ್ಯಾಖ್ಯಾನದಲ್ಲಿ ತಿಳಿಸಿಕೊಟ್ರು. ಅಂತವರ ಸೃಷ್ಟಿ ಹಾಗೆಂತ. ಇನ್ನು ದೇವತೆಗಳ ಸೃಷ್ಟಿ ಕೂಡ ಅನೇಕ ಪ್ರಕಾರವಾಗಿದೆ. ಬ್ರಹ್ಮದೇವರಿಂದ ಹುಟ್ಟಿ ಬರ್ತಾರೆ, ಈ ರೀತಿಯಾಗಿ ನಾವು ಅನೇಕ ಸೃಷ್ಟಿಗಳನ್ನು ನೋಡ್ತೀವಿ.
ಅವರ ಮಧ್ಯದಲ್ಲಿ ದೇವಾನಾಂ ಯಹ ಅಂಡೇ ಜಾತಃ ಉದ್ಭವ ವೈಕೃತತ್ವೇನ ಉಕ್ತಃ ಸಹ ಏವ, ಹಾಗೆ ಅಂತ. ಬ್ರಹ್ಮಾಂಡದಲ್ಲಿ ಯಾರು ಹುಟ್ಟಿ ಬರ್ತಾರಲ್ಲ, ಇಲ್ಲಿ ಅಂಡ ಅಂದ್ರೆ ಬ್ರಹ್ಮಾಂಡ, ಬ್ರಹ್ಮಾಂಡದಲ್ಲಿ ಹುಟ್ಟಿ ಬರತಕ್ಕ ದೇವತೆಗಳಿಗೆ ವೈಕೃತತ್ವೇನ ಉಕ್ತಃ, ಬ್ರಹ್ಮಾಂಡದ ಹೊರಗೆ ಅವರು ಪ್ರಾಕೃತ, ಬ್ರಹ್ಮಾಂಡದ ಒಳಗೆ ಅವರು ವೈಕೃತ, ಹಾಗೆ ಅಂತ. ಅದರಿಂದ ಉಭಯಾತ್ಮಕ ಅಂತ ಅವರಿಗೆ ಹೆಸರು. ಆದರೆ ಭೂಮಿಯಲ್ಲಿ ಹುಟ್ಟಿ ಬಂದಾಗ ಅವರು ಮತ್ತು ಈ ಮನುಷ್ಯ ಶರೀರದಂತೆ ಅವರು ಭೂಮಿಯಲ್ಲಿ ಹುಟ್ಟಿ ಬರ್ತಾರೆ. ಕರ್ಮ ನಿಮಿತ್ತ ಅಥವಾ ಶಾಪ ನಿಮಿತ್ತ ಅವರು ದೇವತೆಗಳು ಭೂಮಿಗೆ ಬರ್ತಾರೆ, ಇಲ್ಲ ಅಂತಲ್ಲ. ಬಂದಾಗ ಅವರಿಗೆ ಮನುಷ್ಯರಂತೆ ಪ್ರಾಕೃತವಾದ ಇಂದ್ರಿಯಗಳು, ಶರೀರಗಳು ಎಲ್ಲವೂ ಇರುತ್ತದೆ. ದೇವತಾ ಶರೀರನೇ ಬೇರೆ, ಮನುಷ್ಯರ ಶರೀರವೇ ಬೇರೆ. ಮನುಷ್ಯ ಶರೀರದಲ್ಲೂ ಅವ್ರು ಬರ್ತಾರೆ, ಹಾಗೆ ಅಂತ ಒಟ್ಟು ಅದರ ಅಭಿಪ್ರಾಯ. ಇನ್ನು ದೇವಸರ್ಗ ಎಷ್ಟು ವಿಧ ಹಾಗೆ ಅಂದರೆ ಅದನ್ನು ಹೇಳ್ತಾ ಇದ್ದಾರೆ. ದೇವಸರ್ಗಶ್ಚ ಅಷ್ಟವಿಧ ವಿಬುಧಾಹ ಪಿತರಃ ಅಸುರಃ ಗಂಧರ್ವಾಹ ಗಂಧರ್ವ ಅಪ್ಸರಸಃ ಸಿದ್ಧಾಹ ಯಕ್ಷರಕ್ಷಾಂಸಿ ಚಾರಣಾಹ ಭೂತಪ್ರೇತ ಪಿಶಾಚಾಶ್ಚ ವಿದ್ಯಾಧ್ರ ಕಿನ್ನರಾದಯಃ ದಶೈತೆ ವಿದುರಾಖ್ಯಾತಾಃ ಸರ್ಗಾಸ್ತೆ ವಿಶ್ವಸೃಕೃತಾಃ, ಹಾಗೆ ಅಂತ. ದೇವತೆಗಳ ಸರ್ಗ ಎಷ್ಟು ಪ್ರಕಾರ ಹಾಗೆ ಅಂದರೆ 8 ವಿಧ ಅಂತ ಹೇಳ್ತಾರೆ. ಅದು ಯಾವುದು ಹಾಗೆ ಅಂದರೆ ವಿಬುಧಾಹ ಅಂದರೆ ಶತಸಂಖ್ಯಾಕಾಹ, 100 ಜನ ಇದ್ದಾರಂತೆ ಶತಸಂಖ್ಯಾಕಾಹ. ಪಿತರಹ ಹಾಗೆ ಅಂದರೆ 30 ಸಂಖ್ಯಾಕಾಹ, 30 ಜನರು ಹಾಗೆ. ಮತ್ತು ಅಸುರಾಹ ಶತಸಂಖ್ಯಾಕಾಹ, ಗಂಧರ್ವರು ಶತಸಂಖ್ಯಾಕಾಹ, ಅಪ್ಸರಶ್ಚ ಇತಿ ಏಕಾವಿಧ, ಒಂದೇ ಅವರು ಅಪ್ಸರ ಸ್ತ್ರೀಯರು ಅಂತ. ಸಪ್ತತಿ ಸಂಖ್ಯಾನಿ ಯಕ್ಷರಕ್ಷಾಂಸಿ, 70 ಜನರು ಆ ಗುಂಪಿನಲ್ಲಿ ಯಕ್ಷರಕ್ಷಸರು ಅಂತ. 30 ಸಂಖ್ಯಾಕಾಹ ಚಾರಣಾಹ, 30 ಜನರು ಚಾರಣರು ಅಂತ. ಶತಸಂಖ್ಯಾಕಾಹ ಸಿದ್ಧಾಹ, ಸಿದ್ಧ ಅಂದ್ರೆ 100 ಜನರು ಹಾಗೆ ಅಂತ. ಭೂತಾದಿ ಕಿನ್ನರಾಂತ ಸರ್ವಜಾತಿಷು ಸಪ್ತತಿ ಸಂಖ್ಯಾನಾಂ ಏಕವಿಧತ್ವಂ ಇತ್ಯಭಿಪ್ರಾಯೇನ ಅತ್ರ ದೇವಸರ್ಗಸ್ಯ ಅಷ್ಟವಿಧತ್ವಂ ಉಕ್ತಂ. ತೆಗೆದುಕೊಳ್ಳುವಾಗ ಭೂತಾದಿ ಕಿನ್ನರಾಂತ, ಭೂತ ಪ್ರೇತ ಪಿಶಾಚ ವಿದ್ಯಾಧ್ರ ಕಿನ್ನರ ಅಂತ ಅವ್ರನ್ನ ಒಟ್ಟಿಗೆ ಸೇರಿ ಒಂದೇ ಗುಂಪಾಗಿ ತೆಗೆದುಕೋಬೇಕು, ಆಗ 8 ಅಂತ ಸರಿಗೆ ಹೋಗ್ತದೆ ಹಾಗೆ ಅಂತ. ಇವರೇನಾಗಿರ್ತಾರೆ ಊರ್ಧ್ವ ಸ್ರೋತಸಃ ಹಾಗೆ ಅಂತ. ಇವರು ನಿಯಮೇನ ಊರ್ಧ್ವಗತಿಯನ್ನೇ ಹೊಂದತಕ್ಕವರು ಹಾಗೆ ಅಂತ ಅರ್ಥ. ಆದ್ರಿಂದ ಇವರಿಗೆ ಊರ್ಧ್ವ ಸ್ರೋತಸಃ ಅಂತ ಹೆಸರು. ಈ ರೀತಿಯಾಗಿ ಬ್ರಹ್ಮದೇವರು 10 ವಿಧವಾದ ಸೃಷ್ಟಿಗಳನ್ನ ಮಾಡಿದ್ರು. ವಿಶ್ವಸೃಕ್ ಕೃತಾಹ, ಬ್ರಹ್ಮದೇವರು ಮಾಡಿದ್ರು ಹಾಗೆ. ಅಂದ್ರೆ ಇಲ್ಲಿ ಏನು ಸಂಖ್ಯೆಗಳನ್ನು ಹೇಳಿದ್ರು ಅಲ್ಲಿ ಇರಂತಕ್ಕ ಸಬ್ ಕ್ಯಾಟಗರೀಸ್ ಅಂತ ಇಟ್ಕೋಬೇಕು ಅಂತ ಅದರ ಅಭಿಪ್ರಾಯ.
ಇಲ್ಲಿ ಆ ಪದಗಳ ಒಂದು ವಿವರವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಏತೇ ಪೂರ್ವಂ ನಿರ್ದಿಷ್ಟಾಃ ದೇವೇಶು ಮಧ್ಯೆ ಮುಗ್ಧಭೋಗಿನಃ ಈಷದ್ಭೋಗಿನಃ ಈಷದ್ಭೋಗಿತ್ವ ಹೇತುತಃ ಇತಿ ಪೂರ್ವಮುಕ್ತತ್ವಾ ದೇವಾಃ ದೇವವಿಧ ಅಂತರ್ಗತಾಃ ಏವಂ ಅಷ್ಟವಿ ಉಕ್ತ್ವಾ ವಿಭಾಜಕ ಅಂತರ್ಮಾಹ ಸರ್ವಜ್ಞ ಇತ್ಯಾದಿನ ತಥಾ ಚ ಸರ್ವಜ್ಞತ್ವಂ ವಿಬುಧಾನಾಂ ವಿಭಾಜಕಂ. ವಿಬುಧರು ಎಂದು ಏನರ್ಥ? ಸರ್ವಜ್ಞರು ಅಂತ ಅರ್ಥ. ಸರ್ವಜ್ಞ ಕಲ್ಪ ಹಾಗೆ, ಅದರಿಂದ ವಿಬುಧರು ಅಂತ ಕರೀತಾರೆ. ವಿಬುಧ ಸಹ ಆರಾಧ್ಯತ್ವಂ ಪಿತೃಣಾಂ ದೇವ ಶ್ರಾದ್ದ, ಅವರನ್ನ ಹೇಗೆ ಆರಾಧನೆ ಮಾಡಬೇಕು? ವಿಬುಧ ಸಹ ಆರಾಧ್ಯ ಪಿತೃ, ಆ ವಿಬುಧರ ಜೊತೆಗೆ ಪಿತೃಗಳನ್ನ ಆರಾಧನೆ ಮಾಡಬೇಕು ಹಾಗೆ. ಅದಕ್ಕೆ ಶಬ್ದದಲ್ಲಿ ವಿಶ್ವ ಆರಾಧನೆ ನಿಯಮ, ವಿಶ್ವ ದೇವತೆಗಳ ನಿಯಮೇನ ಆರಾಧನೆ ಮಾಡಬೇಕು ಹಾಗೆ ಅಂತ ಹೇಳಿದ್ದಾರೆ. ಮತ್ತು ವಿಭೂತಿಷು ಅಂತರೇ ಬರೋ ಭಕ್ತರ ಇರತಕ್ಕವರಾದ ಅಸುರರು ಯಾರು? ಬಲಿ ಮುಂತಾದ ಬಲ್ಯಾದಯ ಭೃತ್ಯ ಮಹಾ ಸಮುದಾಯತಃ ವಿಬುಧಾಃ ನ ದ್ವಿತಾ ಅಪಿ ಯೇಷು ಅಂತಃ ಏವ. ಅಂದರೆ ಅವರ ಇರುತ್ತದೆ ಒಳಗೆ ಹೊರಗೆ ಮಾಡಿದ್ರು ಕೂಡ ಒಳಗೆ ಅವರಿಗೆ ಭಕ್ತಿ ಇರುತ್ತದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ವಿರೋಧ ಇಲ್ಲ ಹಾಗೆ ಅಂತ. ಅಂತಹ ಏವ ಭಕ್ತಿಂ ಕುರುವಂತಿ ಇತಿ ಪ್ರಸಿದ್ಧಂ. ಇನ್ನು ಈಗ ವಿಬುಧ ಅಂದ್ರೆ ಸರ್ವಜ್ಞರಾದ ದೇವತೆಗಳು ಅಂತ ಆಯ್ತು. ಪಿತರ ಅಂದ್ರೆ ಪಿತೃ ದೇವತೆಗಳು. ಅಸುರ ಅಂದ್ರೆ ಅದೇ ಒಳಗೆ ಭಕ್ತಿ ಇರತಕ್ಕ ಭಗವದ್ ಭಕ್ತರೇ ಆದ ಅಸುರರು ಅಂತ ಅರ್ಥ. ಇನ್ನು ಗಂಧರ್ವರು ಹಾಗೆ ಅಂತ ಹೇಳಿದರು. ಗಂಧರ್ವರು ಅಂದ್ರೆ ಯಾರು? ನೃತ್ಯ ಗಾನ ಕರ್ತಾರಹ ಇತಿ, ಹಾಡು ನರ್ತನ ಇತ್ಯಾದಿಗಳನ್ನೆಲ್ಲ ಮಾಡತಕ್ಕವರು ಹಾಗೆ ಅಂತ ಗಂಧರ್ವರು. ಇನ್ನು ಅಪ್ಸರಸ್ಸು ಅದೇ ಅಪ್ಸರ ಸ್ತ್ರೀಯರು, ನೀರಿನಲ್ಲಿ ಹುಟ್ಟಿ ಬಂದವರು ಹಾಗೆ ಅಂತ ಅಪ್ಸರ ಸ್ತ್ರೀಯರು. ಇನ್ನು ಸಿದ್ಧಾಹ ಅಂತ ಒಂದಿದೆ, ಸಿದ್ಧರು ಯಕ್ಷರಾಕ್ಷಸರು ಅಂತ. ಹಾಗೆ ಆಡಿ ಕೊಡ್ತಾರಂತೆ. ದೇವ ಅಭಿಪ್ರಾಯದಲ್ಲಿ ಬರುತ್ತದೆ. ಸಿದ್ಧಿ ವಕ್ತಾರ ಕೂಡ ನಾವು ಸಿದ್ಧವಾಗಿದ್ವಿ ಹೇಳ್ತಿರ್ತಾರಂತೆ ಹಾಗೆ. ಸಿದ್ಧ ಕಾಯ ವಿಷಯ ಸೇವಾ ಕೆಲಸಗಳನ್ನ ಉತ್ತಮ ದೇವತೆಗಳ ಸೇವೆಯನ್ನ ಮಾಡತಕ್ಕವರು ಅವರು ಚಾರಣರು ಹಾಗೆ ಅಂತ ಕರೀತಾ ಇದ್ದಾರೆ. ಅವರು ಕೂಡ ದೇವತೆಗಳ ಸೇವಕರೇ. ಅಂದ್ರೆ ದೊಡ್ಡ ದೇವತೆಗಳನ್ನ ಸಣ್ಣ ದೇವತೆಗಳು ಸೇವೆ ಮಾಡ್ತಾ ಇರ್ತಾರೆ ಹಾಗೆ ಅಂತ ಅದರ ಅಭಿಪ್ರಾಯ.
ಅದೇ ರೀತಿಯಾಗಿ ಭೂತ ಪ್ರೇತ ಪಿಶಾಚಾಶ್ಚ ವಿದ್ಯಾಧ್ರ ಅವರು ಕೂಡ ಎಲ್ಲರೂ ಸಾಕಾರ ಅಂತ ಹೇಳ್ತಾ ಇದ್ದಾರೆ. ಅವರ ಬಗ್ಗೆ ತಿಳಿಸಿ ಹೇಳ್ತಾರೆ. ಅತಃ ಪವಕ್ಷ್ಯಾಮಿ ಅಜಸ್ಮೃತ ಕಲ್ಪಾದಿಷು ಆತ್ಮಭೂಃ ಹರಿ ಸೃಜ್ಯತ್ಯ ಮೋಹಸ್ ಆತ್ಮೈವ ಆತ್ಮನ ರೀತಿಯ ರಜೋಗುಣದ ಒಳಗಿರತಕ್ಕ ಆತ್ಮನ ಇಚ್ಛೆಯೇವ ಭವತಿ ಆತ್ಮಭೂಃ. ಆತ್ಮ ರಜೋಲಾದ ಎಲ್ಲ ಗುಣಗಳನ್ನು ಕೂಡ ಇದ್ದು ನೇಮಕವ ಅಂತ ಸ್ವೇಚ್ಛೆಯಿಂದ ಬರತಕ್ಕ ಪರಮಾತ್ಮ ಶ್ರೀ ಆತ್ಮೈವ ಅಂದ್ರೆ ಕರ್ತ ಅಧಿಕಾರಾಂತರ ನಾಮಕತೆಯ ಸ್ವತಂತ್ರ ಸನ್ ಎಲ್ಲವನ್ನು ಸ್ವತಂತ್ರವಾಗಿ ಅವನೇ ಆತ್ಮೈವ ಸ್ವತಂತ್ರ ಆತ್ಮ ಜೀವರಾಶಿಯನ್ನು ಬಹುದಾ ದೇವತೆಗಳು ಮನುಷ್ಯರು ಹಿರಿಯ ಪ್ರಾಣಿಗಳು ನಾನಾಗಳಲ್ಲಿ ಕಲ್ಪನಾ ಆದಿಯಲ್ಲಿ ಪರಮಾತ್ಮನೇ ಸೃಷ್ಟಿ ಮಾಡ್ತಾನೆ. ಯಾರಿಗೆ ಯಾವ ಶರೀರ ಬರಬೇಕು ಹಾಗೆ ಅಂತ ಸೃಷ್ಟಿ ಮಾಡೋದು ಯಾರು? ಪರಮಾತ್ಮನೇ. ಅಲ್ಲ ಬ್ರಹ್ಮದೇವರು ಮಾಡ್ತಾರಲ್ಲ ಹಾಗೆಂದ್ರೆ ಬ್ರಹ್ಮದೇವರು ಸ್ವತಂತ್ರರಲ್ಲ. ಬ್ರಹ್ಮದೇವರ ಒಳಗೂ ಕೂಡ ನಿಯಾಮಕನಾಗಿದ್ದು ಪರಮಾತ್ಮನೇ ಅವರವರ ಯೋಗ್ಯತೆ ಪ್ರಾಚೀನ ಕರ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಎಲ್ಲವನ್ನು ಮಾಡಿಸ್ತಾನೆ ಹಾಗೆ ಅಂತ ಅರ್ಥ. ಏವಂ ಆತ್ಮಾನಂ ಪ್ರಕೃತಿಯಂ ಬಹುದಾ ದೇಹಭೇದೇನ, ಈ ರೀತಿಯಾಗಿ ಪರಮಾತ್ಮ ಪ್ರಕೃತಿಯನ್ನು ವಿಕಾರಗೊಳಿಸಿ ನಾನಾ ಶರೀರಗಳು ಬರುವಂತೆ, ಕೆಲವರಿಗೆ ದೇವತಾ ಶರೀರ ಅದು ಕೂಡ ಪ್ರಾಕೃತವೇ, ಕೆಲವರಿಗೆ ಮನುಷ್ಯ ಶರೀರ, ಪ್ರಾಣಿಗಳ ಶರೀರ, ಪಕ್ಷಿ ಪ್ರಾಣಿಗಳ ಶರೀರ, ಮರಗಿಡಗಳ ಶರೀರ ಎಲ್ಲವೂ ಪ್ರಾಕೃತವೇ. ಪ್ರಕೃತಿ ಬಿಟ್ಟು ಇನ್ಯಾವುದೂ ಇಲ್ಲ ಇಲ್ಲಿ, ಎಲ್ಲವೂ ಪ್ರಾಕೃತವಾದದ್ದು ಹಾಗೆ ಅಂತ. ಆದ್ರೆ ಆ ಒಂದೇ ಪ್ರಕೃತಿ ಮೂರು ಗುಣ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ, ಮಹತ್ತತ್ವ, ಅಹಂಕಾರ ತತ್ವ ಅಂತ ನಾನಾ ವಿಕಾರವನ್ನು ಹೊಂದಿ ಅನೇಕ ರೂಪಗಳನ್ನ ತಾಳಿಕೊಂಡು ಇದೆ ಹಾಗೆ ಅಂತ. ಬಹುದಾ ದೇಹಭೇದೇನ ಸೃಜತಿ, ಆ ರೀತಿಯಾಗಿ ಪ್ರಕೃತಿ ವಿಕಾರ ಆಗುವಂತೆ ಪರಮಾತ್ಮ ಮಾಡ್ತಾನೆ ಹಾಗೆ ಅಂತ. ತಥಾ ಆತ್ಮೈವ ನ ಕರ್ತ್ರಾದಿ ಅಂತರಂ ಅಪೇಕ್ಷ್ಯ ಆತ್ಮಾನಂ ಸ್ವಾತ್ಮಾನಂ ಆತ್ಮನ ಸ್ವೇಚ್ಛೆಯೈವ, ಆ ಪರಮಾತ್ಮನನ್ನ ನಿಯಮನ ಮಾಡೋದಕ್ಕೆ, ಪ್ರೇರಣೆ ಮಾಡೋದಕ್ಕೆ, ಶಕ್ತಿಯನ್ನು ಕೊಡೋದಕ್ಕೆ ಬೇರೆ ಒಬ್ಬರ ಅವಶ್ಯಕತೆ ಇಲ್ಲ. ಪರಮಾತ್ಮ ತನ್ನ ಸ್ವಂತ ಶಕ್ತಿಯಿಂದಲೇ, ಸ್ವಂತ ಸಾಮರ್ಥ್ಯದಿಂದಲೇ ಎಲ್ಲವನ್ನು ಕೂಡ ಮಾಡುವ ಅವನು ಅಂತ ಅರ್ಥ. ಬಹುದಾ ಜೀವದೇಹಾದಿ ನಿಯಾಮಕೇನ ಅನೇಕ ರೂಪವತ್ಯ. ನೀನ್ ಕೇಳಿದೆಯಲ್ಲ ವಿದುರ, ಅನೇಕ ರೂಪಗಳನ್ನ ಹೇಗೆ ತೆಗೆದುಕೊಳ್ತಾನೆ ಅಂತ ನೋಡು. ಈ ರೀತಿಯಾಗಿ 10 ವಿಧವಾದ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಪ್ರಕೃತಿಯನ್ನ ವಿಕಾರಗೊಳ್ಳುವಂತೆ ಮಾಡಿ ಅಷ್ಟು ರೂಪಗಳನ್ನ ತಾನು ತೆಗೆದು ಎಲ್ಲ ಜೀವರ ದೇಹದಲ್ಲಿ, ಇಂದ್ರಿಯಗಳಲ್ಲಿ ಇದ್ದು ಎಲ್ಲ ವ್ಯಾಪಾರವನ್ನ ತಾನೇ ಮಾಡ್ತಾನೆ. ಈ ರೀತಿಯಾಗಿ ಪರಮಾತ್ಮ ಅನೇಕ ರೂಪಗಳನ್ನು ತೆಗೆದು ಮಾಡ್ತಾನೆ ಅಂತ ನಿನ್ನ ಪ್ರಶ್ನೆಗೆ ಅದೇ ಉತ್ತರ ಅಂತ ಹೇಳ್ತಾರೆ. ಅನೇಕ ರೂಪವತ್ತಯ ಸೃಜತಿ ಪ್ರಾದುರ್ಭವತಿ, ತನ್ನನ್ನೇ ಆ ರೂಪವಾಗಿ ಪ್ರಕಟಗೊಳ್ಳುವಂತೆ ಮಾಡ್ತಾನೆ. ಯಾಕೆಂದ್ರೆ ಜೀವನ ಶರೀರದಲ್ಲಿ ವ್ಯಾಪಾರ ನಡಿಬೇಕಂದ್ರೆ ಪರಮಾತ್ಮ ಅಲ್ಲಿ ಇರಬೇಕು. ಶರೀರ ಇಂದ್ರಿಯಾದಿಗಳಲ್ಲಿ ಪರಮಾತ್ಮ ಇದ್ದು ಅದನ್ನು ನಿಯಮನ ಮಾಡಿ ಕೆಲಸ ಮಾಡ್ತಾನೆ. ಅನೇಕ ಜೀವರಾಶಿಗಳು ಇದ್ದಾರೆ, ಅನೇಕ ಶರೀರ ಬೇಕು, ಅದಕ್ಕೆ ಪರಮಾತ್ಮನು ಕೂಡ ಅನಂತ ರೂಪಗಳನ್ನ ತೆಗೆದುಕೊಳ್ತಾನೆ ಹಾಗೆ ಅಂತ. ಇದು ಒಟ್ಟು ವಿಚಾರ. ಗುಣವ್ಯತ್ಯಯ ಏತಸ್ಮಿನ್ ಮಾಯಾವತ್ವಾದಧೀಶಿತುಃ ನ ಪೌರ್ವಾಪರ್ಯಮಿಚ್ಛಂತಿ ನದ್ಯಾಂ ಭ್ರಾಮ್ಯ ಗುಣ ವ್ಯತ್ಯಯ ಆಗ್ತಾ ಇದೆ ನೋಡಿ. ಕೆಲವರಲ್ಲಿ ಜಾಸ್ತಿ ಈ ರೀತಿ ಜಾಸ್ತಿ ಇರುತ್ತದೆ.
ಅದನ್ನ ಅಧೀತು ಸ್ವಾತಂತ್ರ್ಯ ಆದ ಪರಮಾತ್ಮ ಸರ್ವದಾ ಪ್ರಕೃತಿ ಅಥವಾ ಹತೋಟಿ ಇಟ್ಟುಕೊಂಡು ಎಲ್ಲವನ್ನು ಪರಮಾತ್ಮನಿಗೆ ಏನಿಲ್ಲ ಪೌರ್ವಾಪರಿಷಂತಿ ಇಚ್ಛಂತಿ, ಇದೇ ಮೊದಲಾಗಬೇಕು ಹಾಗೆಲ್ಲ ಒಂದು ಅರ್ಥನೇ ಇದೆ. ಸೃಷ್ಟಿ ಸಂಹಾರ ಒಂದಾದ ಮೇಲೆ ಅದೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಸೃಷ್ಟಿ ಇದಂ ಪ್ರಥಮತಾಂತಿ, ಯಾವುದು ಮೊದಲ ಆಯ್ತು? ಸೃಷ್ಟಿನೋ ಸ್ಥಿತಿನೋ ಬರೋದು. ಯಾಕೆ ಸೃಷ್ಟಿಯ ಸೃಷ್ಟಿಯ ಮತ್ತೆ ಯಾವ ಮೊದಲು ಬಂತು ನಂತರ ಇದು ಇಚ್ಛೆ ಯಾವ್ದು ಮೊದಲಾಯ್ತಪ್ಪ? ಸೃಷ್ಟಿಯೋ ಸ್ಥಿತಿನೋ ಸಂಹಾರನೋ ಯಾವ್ದು ಮೊದಲಾಯ್ತು ಅಂದ್ರೆ ಏನ್ ಹೇಳ್ಬೇಕು? ಜ್ಞಾನಿಗಳು ಆ ರೀತಿಯಾಗಿ ಅದಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕೆ? ನಿರಂತರ ನಡೀತಾ ಇರುತ್ತದೆ ಇದು ಹಾಗೆ ಅಂತ. ಮತ್ತು ಪರಮಾತ್ಮನಲ್ಲಿ ಎಲ್ಲಾ ಶಕ್ತಿಗಳು ಎಲ್ಲಾ ಕಾಲದಲ್ಲೂ ಇದ್ದೇ ಇರುತ್ತದೆ. ವಯಸ್ಸಾಯ್ತು, ದೇವರಿಗೆ ಶಕ್ತಿ ಹೋಯ್ತು ಅಂತ ಇಲ್ಲವೇ ಇಲ್ಲ. ಅವನು ಅಭಿವ್ಯಕ್ತಿ ಗೊಳಿಸ್ತಾನೆ ಇಲ್ಲ, ಪಡೋದಿಲ್ಲ. ಅತ್ರ ಭ್ರಮ ಪುನಃ ಪುನಃ ಆವಮಾನಾಯ ಸುಳಿ ನದಿಯಲ್ಲಿ ಇರ್ತದೆ. ಅದಕ್ಕೆ ಮಧ್ಯಾಹ್ನ ಇದೆಯಾ ಒಂದು ತಿರುಗ್ತಾನೆ, ಹೇಗೆ ಅದೇ ರೀತಿಯಾಗಿ ಸಂಹಾರಗಳು ಒಂದು ಬರ್ತನೆ ಇರ್ತದೆ. ಹಾಗೆ ದೇವಾಸುರಾಯ ಕ್ಷತ್ರ ಕಲ್ಪೆ ಪ್ರಕೀರ್ತ ತೇ ನಾಮರೂಪಾಂತರಾಂತತೆ. ಮೊದಲ ಸೃಷ್ಟಿಯನ್ನ ಅಸ್ಮಿನ್ ಕಲ್ಪೆ ನಾಮನಃ ಪ್ರಕೀರ್ತ, ಯಾವ ರೂಪದಲ್ಲಿ ಯಾವ ಹೆಸರಿಂದ ದೇವತೆಗಳು ಇದ್ದರೆ ತೇ ತತ್ ಸದೃಶಃ ದೇವರು ಬ್ರಹ್ಮದೇವರ ಆಕಾರದಲ್ಲಿ ಯಾರಿದ್ದಾರೆ ಮೋಕ್ಷಕ್ಕೆ ಹೋದ ಮೇಲೆ ವಾಯುದೇವರು ನೋಡಿ ಅದಕ್ಕೆ ಸದೃಶ ಗುಣವು ಆಗ ಮತ್ತೆ ಆ ಹೆಸರಲ್ಲಿ ಬ್ರಹ್ಮದೇವಕಾರದಲ್ಲಿ ಈ ರೀತಿಯಾಗಿ ಒಂದು ಬ್ರಹ್ಮಕಲ್ಪ, ಬ್ರಹ್ಮದೇವರಿಗೆ 100 ವರ್ಷ ಆದ ಮೇಲೆ ಮತ್ತೆ ಏನ್ ಸೃಷ್ಟಿ ಆಗ್ತಾ ಇದೆ ಅದೇ ಹೆಸರು ಅದೇ ಆಕಾರದಲ್ಲೇ ದೇವತೆಗಳು ಮನುಷ್ಯರು ಎಲ್ಲ ಮತ್ತೆ ಮತ್ತೆ ಸೃಷ್ಟಿ ಆಗ್ತಾ ಇರ್ತಾರೆ ಅಂತ ಅರ್ಥ. ಅದರಿಂದ ಈಗ ಮನುಷ್ಯರು ಹೀಗಿರ್ತಾರೆ, ಮುಂದೆ ಹೇಗಿರ್ತಾರೆ, ಮುಂದೆ ಬೇರೆ ರೀತಿಯಾಗಿ ಇರ್ತಾರಾ ಹಾಗೆ ಅಂತ ನೀವು ಪ್ರಶ್ನೆ ಮಾಡಬೇಡಿ ಅಂತ. ಈಗ ಹೇಗಿದ್ದಾರೋ ಮುಂದೆಯೂ ಹಾಗೆ ಇದೇ ರೂಪದಲ್ಲೇ ಇರ್ತಾರೆ ಮನುಷ್ಯರು ಅಂತ ಅರ್ಥ. ಅಸ್ಮಿನ್ ದೈನಂದಿನ ಕಲ್ಪೆ ದೇವಾಸುರಾದಯ ಬ್ರಹ್ಮಾದಯ ದೇವಾಃ ಬಲ್ಯಾದಯಃ ಅಸುರಾಃ ಆದಿಪದಾನ ಮರೀಚಿ ಪ್ರಭೃತಯಃ ಋಷ್ಯಾದಯಶ್ಚ ಯೇ ಪ್ರಕೀರ್ತಿತಾಃ ತೇ ಏವ ಮನ್ವಂತರಾಂತರೆ ಆಸನ್ ಇತಿ. ಮತ್ತು ಇನ್ನೊಂದು ಹೇಳ್ತಾರೆ, ಬೇರೆ ಮನ್ವಂತರದಲ್ಲಿ ಆಯ್ತು, ಬ್ರಹ್ಮಕಲ್ಪ ಒಂದು ಮನ್ವಂತರ. ಒಂದು ಮನ್ವಂತರ ಅಂದ್ರೆ ನಾವು ನೋಡಿದೀವಲ್ವಾ, ಒಂದು ಯುಗ, ಕೃತ, ತ್ರೇತ, ದ್ವಾಪರ, ಕಲಿ ಹಾಗೆ ಅಂತ. ಇದು 4 ಯುಗ. ಈ 4 ಯುಗ 71 ಟೈಮ್ಸ್ ತಿರುಗಿದ್ರೆ ಅದನ್ನ ಮನ್ವಂತರ ಅಂತಾರೆ. 71 ಟೈಮ್ಸ್ ತಿರುಗಿದ್ರೆ ಅದು ಮನ್ವಂತರ. ಒಂದು ಮನ್ವಂತರಕ್ಕೂ ಇನ್ನೊಂದು ಮನ್ವಂತರ ಆದ ಮೇಲೂ ಕೂಡ ಈ ದೇವತೆಗಳು, ಋಷಿಗಳು, ಅಸುರರು ಅವರೆಲ್ಲ ಹಾಗೆ ಇರ್ತಾರೆ ಅಂತ ಅರ್ಥ. ಏ ಪ್ರಕೀರ್ತಿತಾಃ ತೇ ಏವ ಮನ್ವಂತರಾಂತರೆ ಆಸನ್, ಮುಂದಿನ ಮನ್ವಂತರದಲ್ಲೂ ಅವರೇ ಇರ್ತಾರೆ. ಅದರಿಂದ ಒಂದು ಮನ್ವಂತರ ಹೋದ ಕೂಡಲೇ ದೇವತೆಗಳು, ಅಸುರರು, ಋಷಿಗಳು ಇವರೆಲ್ಲ ಹೋದ್ರು ಅಂತ ನಾವು ತಿಳಿಬಾರ್ದು.
ಅವರೇ ಮುಂದಿನ ಮನ್ವಂತರದಲ್ಲೂ ಆ ಹೆಸರಿನಿಂದ ಆ ರೂಪದಿಂದ ಅವರೇ ಇರ್ತಾರೆ ಹಾಗೆ ಅಂತ ನಾವು ತಿಳ್ಕೋಬೇಕು. ಅದರಿಂದ ಒಂದು ಬ್ರಹ್ಮದೇವರ ಕಲ್ಪ ಮುಗಿದು ಮತ್ತೊಂದು ಬ್ರಹ್ಮದೇವರು ಬಂದಾಗ ಬೇರೆ ದೇವತೆಗಳು ಬರ್ತಾರೆ, ಮನ್ವಂತರದಲ್ಲಿ ವ್ಯತ್ಯಾಸ ಆಗೋದಿಲ್ಲ ಅಂತ ಅರ್ಥ. ದೇವತೆಗಳು ಆ ಅಸುರರು ಋಷಿಗಳು ಅವರೇ ಇರ್ತಾರೆ ಹಾಗೆ ಅಂತ ಅರ್ಥ. ಅಲ್ಲಿ ವ್ಯತ್ಯಾಸ ಆಗೋದು ಯಾರು ಹಾಗೆ ಅಂದ್ರೆ ಸಪ್ತಋಷಿಗಳಲ್ಲಿ ವ್ಯತ್ಯಾಸ ಆಗ್ತದೆ ಮತ್ತು ಇಂದ್ರ ಪದವಿಯಲ್ಲಿ ವ್ಯತ್ಯಾಸ ಆಗ್ತದೆ. ಆ ಮನು ಯಾರುಂಬಾದು ವ್ಯತ್ಯಾಸ ಆಗ್ತದೆ. ಅದೊಂದು ಪದವಿ ಇದ್ದಾಗೆ. ಹೇಗೆ ಬ್ರಹ್ಮ ಪದವಿ ಬೇರೆ ಒಂದು ಜೀವ ಬಂದು ಅಲ್ಲಿ ಸೇರ್ಕೊಂಡು ಆ ಪದವಿ ಆ ಹೆಸರು ರೂಪದಲ್ಲಿ ಇರ್ತಾರೆ, ಅದೇ ತರ ಬೇರೆ ಮನ್ವಂತರದಲ್ಲಿ ಬೇರೆ ಬೇರೆ ಇಂದ್ರರು ಬಂದು ಆ ಪದವಿಯಲ್ಲಿ ಕೂತ್ಕೊಳ್ತಾರೆ ಹೊರತು ಆ ರೂಪ ಹೆಸರು ಅದೆಲ್ಲ ಹಾಗೆ ಇರುತ್ತದೆ ಹಾಗೆ ಅಂತ. ಅದಕ್ಕೆ ಎರಡು ರೀತಿಯಾಗಿ ಇಲ್ಲಿ ಅರ್ಥ ಮಾಡ್ತಾ ಇದ್ದಾರೆ. ಒಂದು ಬ್ರಹ್ಮಕಲ್ಪ ಆದ ಬಳಿಕ ಬ್ರಹ್ಮದೇವರಿಗೆ 100 ವರ್ಷ ಆದ ಮೇಲೆ ಇರತಕ್ಕ ದೇವತೆಗಳು ಋಷಿಗಳು ಅವರು ಸೇಮೆ. ಮನ್ವಂತರ ಆದ ಮೇಲೆ ಬರತಕ್ಕ ಆ ಪದವಿ ಸೇಮ್ ಇರ್ತದೆ. ಇಂದ್ರ ಅಂತ ಎಲ್ಲಾ ಮನ್ವಂತರದಲ್ಲೂ ಇಂದ್ರ ಪದವಿನೇ ಹೆಸರು, ಬೇರೆ ಪದವಿ ಬೇರೆ ಹೆಸರು ಬಂತು ಅಂತ ತಿಳ್ಕೋಬಾರ್ದು. ಆದ್ರೆ ಆ ಪದವಿಗೆ ಒಂದೊಂದು ಮನ್ವಂತರದಲ್ಲೂ ಬೇರೆ ಬೇರೆ ಇಂದ್ರ ಪದವಿಯಲ್ಲಿ ಕೂಡ್ತಾರೆ ಹಾಗೆ ಅಂತ ಅರ್ಥ. ಅಷ್ಟು ವ್ಯತ್ಯಾಸ ಇದೆ ಅಂತ ತಿಳ್ಕೋಬೇಕು. ಇದು ಶ್ರೀಮದ್ ಭಾಗವತೆ ತೃತೀಯ ಸ್ಕಂದೆ ಏಕಾದಶೋಧ್ಯಾಯ. ಇಲ್ಲಿ ಸೃಷ್ಟಿ ಪ್ರಕರಣ ವಿಶೇಷವಾಗಿ ಹೇಳಿದ್ದಾರೆ. ಇನ್ನೂ ಕೆಲವು ವಿಚಾರ ಇದೆ, ಮುಂದಿನ ಅಧ್ಯಾಯದಲ್ಲೂ ಬರುತ್ತದೆ. ವಿಶೇಷವಾಗಿ ಪರಮಾತ್ಮ ಸೃಷ್ಟಿಯ ಹಿನ್ನೆಲೆಯಲ್ಲಿ ಎಷ್ಟು ವಿಭಾಗಗಳು, ಬ್ರಹ್ಮದೇವರ ಪ್ರಯತ್ನ ಎಷ್ಟು, ಅವರ ಜ್ಞಾನ ಎಷ್ಟು ಹಾಗೆಂಬ ಅದನ್ನ ನಾವು ಸ್ವಲ್ಪ ಊಹೆ ಮಾಡ್ಕೋಬಹುದು ಅಂತ ಅಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.